ಹಠ ಹಿಡಿದಿದ್ದು ನೀವು, ನೋಡದೆ ಪ್ರಪಂಚನ ನಿಮ್ಮ ಕಡೆ ನೋಡೋ ಹಾಗೆ ಮಾಡ್ಕೊಂಡಿರೋದು ನೀವು. ಹಾಗೆ ನೋಡ, ನಾವು ಆರ್ಡಿನರಿ, ನೀವು ಎಕ್ಸ್ಟ್ರಾ ಆರ್ಡಿನರಿ ಅಂತ. ಅಬ್ಬಾ ನನಗೆ ಏನಾಗದೇ ಇದ್ರೂ ಪರವಾಗಿಲ್ಲ, ಲೈಫಲ್ಲಿ ನರಿ ಆಗದೆ ಇದ್ರೆ ಸಾಕು ಸರ್. ಯಾಕಂದರೆ ಆರ್ಡಿನರಿ, ಎಕ್ಸ್ಟ್ರಾ ಆರ್ಡಿನರಿ ಇವೆಲ್ಲ ಒಂಥರ ನಮ್ಮನ್ನೇ ಮುಳುಗಿಸೋವಂಥ ಗರಿಗಳಂತ ನಂಗನ್ಸುತ್ತೆ. ಬಟ್ ತಮ್ಮ ಲೈಫನ್ನೇ ನೋಡಿದ್ರೆ ಮೊದಲನೇದಾಗಿ ನಮ್ಮೆಲ್ಲರ ಕುತೂಹಲ ಓಕೆ. ನೋಡಿ, 1900ನೇ ಇಸ್ವಿಯಿಂದ 2100ನೇ ಇಸ್ವಿವರೆಗೂ ಯಾವುದೇ ಇದು ಡೇಟ್ ಆಫ್ ಬರ್ತ್ ಹೇಳ್ಬಿಟ್ರು ದಿನಾನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಲ್ಲಿಂದಲೇ ಶುರು ಮಾಡಬೇಕು. ಹೌದು ಮೇಡಮ್, ಹೌದು. ಹೆಂಗೆ ಸರ್ ಇದು ನೀವು? ಅದೇ ಮೇಡಮ್, ಈಗ ನೀವು ಈ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಹೇಳಿದರೆ ಇದೇ ದಿನ ಅಂತ ಹೇಳ್ತೇನೆ. ಅಂದರೆ ನಮಗೆ ಇದೆಲ್ಲ ಬಂದಿರೋದು ಮೇಡಮ್ ಶಕುಂತಲಾ ದೇವಿಯವರ ಪ್ರೇರಣೆ. ನೀವು ಅವರು ಮಾನವ ಕಂಪ್ಯೂಟರ್ ಅಂತ ಕೇಳಿರ್ತೀರ. ಅವ್ರ ಬಗ್ಗೆ ಒಂದು ರೀಸೆಂಟಾಗಿ ಸಿನಿಮಾ ಬಂದಿದೆ. ನಾನು ಈಗ 8 ವಯಸ್ಸಿದ್ದಾಗ ಮೇಡಮ್, ನನಗೀಗ 31 ವರ್ಷ ಆದರೂ ಕೂಡ, ವೆನ್ ಐ ವಾಸ್ ಎಟ್ ದ ಏಜ್ ಆಫ್ 8th, ಅಂದರೆ ಕಣ್ಣಿದ್ದಂಥ ಶಕುಂತಲಾ ದೇವಿನ ಈ ರೀತಿ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು ಅನ್ನುವಂಥ ಅವರೇ ನಮಗೆ ಸ್ಫೂರ್ತಿ ಆದರು ಮೇಡಮ್. ಸರಿ, ಅದಕ್ಕೆ ನಮ್ಮ ಮೋಟೋನೇ ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅಂತ. ವಾವ್. ಅದಕ್ಕೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ದಿನ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಕೇಳ್ಬೋದು, ನಿಮ್ಮದೇ ಹೇಳಿಬಿಡಿ. ಸರ್ 16/02/1984. ಗುರುವಾರ ಹುಟ್ಟಿದ್ದಾರೆ ಮೇಡಮ್. ಅದಕ್ಕೆ ಗುರು ಕೃಪೆಯಿಂದ ತಾವು ಈ ಮಟ್ಟಕ್ಕೆ ಬಂದಿರೋದು. ಸರಿ, ನಾವು ಗುರುವಾರ ತಮ್ಮದು 100%. ಈಗೇನು ನೀವು ಥಟ್ ಅಂತ ಹೇಳಿ ಅಂತ ಹಿಂಗೆ ಅಂದ್ಬಿಟ್ರಲ್ಲ, ಇದು ಹೆಂಗೆ ಕಲ್ತ್ರಿ? ನಾವೆಲ್ಲ ಮೇಡಮ್ ಚಿಕ್ಕವರಿದ್ದಾಗ ಈ ಟೇಬಲ್ಸು, ಆಮೇಲೆ ಡೇಟ್ ಆಫ್ ಬರ್ತ್ ಬಗ್ಗೆ ಈ ಮಂತ್ಸು, ಇಯರು, ಡೇಸ್ ಎಲ್ಲ ನಾವು ಒಂದು ಚಾಕ್ಔಟ್ ಮಾಡಿ ಇಟ್ಕೊತಿದ್ದೆ ಮೇಡಮ್. ಪ್ರಾಕ್ಟೀಸ್ ಮಾಡ್ತಿದ್ದೆ. ವಾಟ್ ವಿ ಕಾಲ್ ದಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ, ಪ್ರಾಕ್ಟೀಸ್ ಜೊತೆಗೆ ಐಡಿಯಾಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದು ಐಡಿಯಾನೂ ಬೇಕಲ್ಲ, ಹೇಗೆ ಅದನ್ನು ಐಡೆಂಟಿಫೈ ಮಾಡಬೇಕು, ಹೇಗೆ ಅದನ್ನು ನಾವು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು ಅಂತ ಐಡಿಯಾ ಇತ್ತು ಅಂದರೆ, ಪ್ರಾಕ್ಟೀಸ್ ಕಮ್ ಐಡಿಯಾ ಇತ್ತು ಅಂದರೆ ನಾವೇನು ಬೇಕಾದ್ರೆ ಸಾಧನೆ ಮಾಡ್ಬೋದು. ಇಟ್ಸ್ ಆಲ್ ಗಾಡ್ ಗಿಫ್ಟ್ ಮೇಡಮ್ ನಮಗೆ ಇದೆಲ್ಲ ಬಂದಿರೋದು. ಸರ್, ನಾವು ಕಣ್ಣೀರೋರೇ ಇನ್ನೂ ದೇವ್ರನ್ನ ಹುಡುಕ್ತಾ ಇದ್ದೀವಿ. ನಿಮ್ಮ ತರಹದ ಒಂದು ಶಕ್ತಿಯನ್ನು ಪಡ್ಕೊಂಡಿರೋರು ದೇವ್ರ ಬಗ್ಗೆ ಮಾತಾಡಿದಾಗ ನಮಗೊಂದು ಕುತೂಹಲ ಬಂದೇ ಬರುತ್ತೆ. ಕರೆಕ್ಟ್. ತಮ್ಮ ಒಂದು ಲೆಕ್ಕಾಚಾರ ಏನಿದು ಗಾಡ್ಸ್ ಗಿಫ್ಟ್ ಅಂತೆಲ್ಲ ಅಂದ್ರಲ್ಲ, ಅಂದರೆ ಆ ಅರಿವು ನಿಮ್ಮಲ್ಲಿ, ಅಂದರೆ ನಿಮಗೆ ಹುಟ್ಟಿದಾಗಿಂದಲೇ ಕಣ್ಣಿರ್ಲಿಲ್ವಾ? ಹೇಗೆ ಸರ್? ಬೈ ಬರ್ತ್ ಬ್ಲೈಂಡ್. ನಮ್ಮದು ಮೂಲ ಅಥಣಿ, ಬೆಳಗಾಂ ಡಿಸ್ಟ್ರಿಕ್ಟು. ಓಹೋ. ಬೈ ಬರ್ತ್ ಬ್ಲೈಂಡ್ ಆದರೂ ಕೂಡ ನಾವು ಎಜುಕೇಷನ್ MA BEd ಮಾಡಿದ್ದೀವಿ ಮೇಡಮ್. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಬೆಳಗಾಮನಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಅಂತ ಇದೆ, ಹೌದು, ಅಲ್ಲಿ ನಾವು ಮುಗಿಸಿದೆ. ತದನಂತರ ನಮಗೆ ಓದಲಿಕ್ಕೆ ಸಪ್ರೇಟ್ ಕಾಲೇಜ್ ಇಲ್ಲ ಮೇಡಮ್. PU, ಡಿಗ್ರಿ, BEd, MA ಎಲ್ಲ ನಾವು ನಾರ್ಮಲ್ ಕಾಲೇಜ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಆಡಿಯೋ ರೆಫರ್ ಮಾಡಿ ಸ್ಕ್ರೈಬ್ ಕಡೆಯಿಂದ ಎಕ್ಸಾಮ್ ಬರ್ಸುವಂಥದ್ದು. ಆ ಪ್ರಕಾರ ನಮ್ಮದು ಕ್ವಾಲಿಫಿಕೇಶನ್ MA BEd ಆಗಿದೆ. ಅಟ್ ಪ್ರೆಸೆಂಟ್ ನಾವೀಗ ಬೆಂಗಳೂರು ಚಾಮರಾಜಪೇಟೆನಲ್ಲಿ ಇರ್ತಕ್ಕಂಥ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಮೇಡಮ್ ನಾವೀಗೆಲ್ಲ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಗೌರ್ಮೆಂಟ್ ಆಫೀಸ್ಗೆಲ್ಲ ಹೋಗಿ ನೀವಾಗಲೇ ಕೇಳ್ತಾರೆ ಎಲ್ಲ ಹೇಗೆ ಅಂತ. ಏನಾಗಿದೆ ಎಲ್ರಿಗೂ ಈಗ ಗಣಿತ ಅಂದರೆ ಭಾಳ ಕಷ್ಟ ಆಗಿಬಿಟ್ರಿ ಮೇಡಮ್, ಮ್ಯಾಥಮೆಟಿಕ್ಸ್. ಅದನ್ನು ಹೇಗೆ ಈಸಿಯಾಗಿ ಮಾಡಬೇಕು, ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ನು, ಮೆಮೊರಿ ಪವರು, ಎಕ್ಸಾಮಿನೇಷನು, ಟೈಮ್ ಮ್ಯಾನೇಜ್ಮೆಂಟು, ಸ್ಟಡಿ ಪ್ಲ್ಯಾನಿಂಗು, ಸ್ಟ್ರೆಸ್ ಪ್ರಾಬ್ಲಮ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ಗಳ ಬಗ್ಗೆ ಎಲ್ಲ ಕಡೆಗೆ ಹೋಗಿ ನಾವು ಇನ್ಸ್ಪಿರೇಷನಲ್ ಸ್ಪೀಚ್ ಕೊಡ್ತಾ ಇದ್ದೀವಿ ಮೇಡಮ್. ನಮ್ಮ ಉದ್ದೇಶ ಕಣ್ಣಿರಲಾರ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು, ಒಂದು 100ರಲ್ಲಿ ಒಬ್ಬರಾದರೂ ಚೇಂಜ್ ಆಗಲಿ ಅಂತ. ಎಲ್ಲರೂ CM ಆ್ಯಂಡ್ PM ಆಗಲಿ ಅಂತ. CM ಅಂದರೆ ಕಂಪ್ಯೂಟರ್ ಮ್ಯಾನು, PM ಅಂದರೆ ನಿಮ್ಮ ಥರ ಪವರ್ಫುಲ್ ಮ್ಯಾನ್ ಆಗಲಿ ಅಂತೇಳಿ ಸಮಾಜವನ್ನು ಪರಿವರ್ತನೆ ಮಾಡ್ತಾ ಇದ್ದೇವೆ ಮೇಡಮ್. ಇವತ್ತಿನ ದಿವಸ ಅದಕ್ಕೆ ಪೂರಕವಂತೆ ನಮನ ಫೌಂಡೇಶನ್ ಮುಖ್ಯಸ್ಥ ನಬೀನ್ ಅದಾಪ್ ಅವರು ಹಾಗೂ ಇನ್ನಿತರ ಸಂಘ ಸಂಸ್ಥೆ ನಮಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಮೇಡಮ್. ಭಾಳ ಚೆನ್ನಾಗಿರೋ ಮಾತು ಹೇಳಿದ್ರಿ. ಅಂದರೆ ಇವತ್ತು ಮನುಷ್ಯ AM PM ಮಧ್ಯೆ ಸಿಕ್ಕಾಕೊಂಡು ನಮ್ಮಂಥವ್ರ ಮಧ್ಯೆ FM ಒಂದಷ್ಟು ಎಂಟರ್ಟೈನ್ಮೆಂಟ್ ಕೊಟ್ವಿ. ಬಟ್ ನೀವು ಹೇಳಿದ್ದು ಚೆನ್ನಾಗಿದೆ. FM ಅಂದರೆ ಫ್ಯಾಬ್ಯುಲಸ್ ಮಾರ್ಷಲ್ ಚಾನಲ್ ಅಂತ ನಮ್ಮ ಪ್ರಕಾರ. ಆ್ಯಂಡ್ ಆಲ್ಸೋ ಫ್ಯಾಂಟಾಸ್ಟಿಕ್ ಮಾರ್ಷಲ್ ಅಂತ, ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಪ್ರೋಗ್ರಾಮ್ಸ್ ನೀವೆಲ್ಲ ಮಾಡ್ತಾ ಇರೋದು. ಪಾಸಿಟಿವಿಟಿ ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕೋ ನಿಮ್ಮ ಸ್ಪಾಂಟೇನಿಟಿ ನೋಡಿದ್ರೆ ಖುಷಿ ಆಗತ್ತೆ. ಒಂದು ಪ್ರಶ್ನೆ ಈಗ, ಯಾಕಂದ್ರೆ ತಮ್ಮ ಸದ್ಯದ ಜೀವನದ ಉದ್ದೇಶ ಎಲ್ಲ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ನು ಮತ್ತೆ ಮೌಲ್ಯಗಳನ್ನ ಗಟ್ಟಿಯಾಗಿ ಬಿತ್ತುವಂತ ಒಂದು. ಸೊ ಇವತ್ತಿನ ಸಮಾಜ ನೀವು ನೋಡ್ತಿದ್ದಂಗೆನೆ ಎಲ್ಲ ಕಂಪ್ಯೂಟರ್ ಹಿಂದೆ, AI ಹಿಂದೆ ಓಡ್ತಾ ಇರೋ ಪ್ರಪಂಚಕ್ಕೆ ಮೊದಲನೇದಾಗಿ ಕಾನ್ಸಂಟ್ರೇಷನ್ ಬಗ್ಗೆ ಎಲ್ಲಿ ಎಡುತ್ತಾ ಇದ್ದಾರೆ ಮಕ್ಕಳು? ಮುಂಚೆ ಏನಾಗ್ತಿದೆ ಮೇಡಮ್, ಈಗೆಲ್ಲ ಈ ಬಾಯ್ಲೆಕ್ ಅಂತ ಮಾಡ್ತಾರೆ ಮೇಡಮ್. ಮೊಬೈಲ್ ಕ್ಯಾಲ್ಕುಲೇಟರ್ ಬರೋಕ್ಕಿಂತ ಮುಂಚೆ ಮೊದಲಿನ ಹಿರಿಯರೆಲ್ಲ ಬಾಯಲ್ಲೇ ಕ್ಯಾಲ್ಕುಲೇಷನ್ ಮಾಡಿಬಿಡೋರು. ಬಟ್ ಈಗೆಲ್ಲ ನಾವು ಮಾಡೋ ಕೆಲಸ ಎಲ್ಲ ಮಷಿನರಿ ಟೆಕ್ನಾಲಜಿ ಮಾಡಿಬಿಡುತ್ತಲ್ವ, ಕುದುರೆ ಕಂಡ್ರೆ ಕಾಲ್ ನೋವು ಥರ ಆಯ್ತಿದು. ಹಾಗಾಗಿದೆ. ಅದಕ್ಕೆ ಮಕ್ಕಳಲ್ಲಿ ಏಕಾಗ್ರತೆ ಕೊರತೆ ಭಾಳ ಕಂಡು ಬರ್ತದೆ. ಯಾಕಂದರೆ ಅವರಲ್ಲಿ ಯೋಗದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಮೆಡಿಟೇಷನ್ ಬಗ್ಗೆ ಅವ್ರಿಗೆ ಜಾಗೃತಿ ಇಲ್ಲ ಮೇಡಮ್.
ನಾವೆಲ್ಲ ಕಡೆ ಏನು ಹೇಳ್ತೇವೆ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಯೋಗ ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟು ಅಂತ. ಬಿಡಿಸಿ ಹೇಳ್ಬೋದಾ? ನೋಡಿ, ಯೋಗದಿಂದ ಯೋಗ್ಯತೆ ಬರುತ್ತೆ, ಧ್ಯಾನದಿಂದ ಧನ್ಯತಾಭಾವ ಬರುತ್ತೆ, ಪ್ರಾಣಾಯಾಮದಿಂದ ಪ್ರಾಣ ರಕ್ಷಣೆ ಆಗುತ್ತೆ. ಇಟ್ ಹ್ಯಾಸ್ ಎ ಟ್ರೆಮೆಂಡಸ್ ಪವರ್ ಟು ಅಚೀವ್ ಎನಿಥಿಂಗ್. ಸರಿ, ಈಗೆಲ್ಲ ಮಹಾನ್ ಹೇಳಬೇಕು. ಮೆಡಿಟೇಷನ್ ನಿಂದ, ಧ್ಯಾನದಿಂದ ಧನ್ಯತಾ ಭಾವ, ಯೋಗದಿಂದ ಯೋಗ್ಯತೆ ಬರುತ್ತೆ. ಯೋಗ್ಯತೆ ಅಂದರೆ ಏನು ಇವತ್ತಿನ ಕಾಲಕ್ಕೆ? ವಿಲ್ ಗೆಟ್ ದಟ್ ಸಮ್ ಕೆಪಬಿಲಿಟೀಸ್, ಸಾಮರ್ಥ್ಯ ಅಂತ ಕರಿಬೋದು, ಅಥವಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಈ ರೀತಿ ಇಟ್ ವಿಲ್ ಹೆಲ್ಪ್ ದಟ್ ಅವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ನಮ್ಮ ಸುಧಾರಣೆ ಆಗುತ್ತೆ. ಸರಿ. ಆ್ಯಂಡ್ ಪ್ರಾಣಾಯಾಮದಿಂದ ನಮ್ಮ ಪ್ರಾಣ ರಕ್ಷಣೆ ಆಗುತ್ತೆ. ಅಂದರೆ ಫಿಸಿಕಲಿ ಮೆಂಟಲಿ ನಾವು ಇನ್ನೂ ಸ್ಟ್ರಾಂಗ್ ಆಗ್ಬೋದು.